ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೇಲೂರು ಅಡುಗೆ ಮನೆಗೆ ಸ್ವಾಗತ. ನಾನೀಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ವೆಜ್ ಸ್ಯಾಂಡ್ವಿಚ್. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ರುಚಿಗೆ ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಟೊಮೊಟೊ ಕೆಚಪ್ಪು, ಸ್ವಲ್ಪ ಬಟರು, ಸ್ವಲ್ಪ ಮೆಯಾನಿಸು, ಮತ್ತು ಸೌತೆಕಾಯಿ, ಆನಿಯನ್ನು, ಮತ್ತು ದಪ್ಪ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಅದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು. ಸ್ಯಾಂಡ್ವಿಚ್ ಬ್ರೆಡ್ಡು, ಇದು ಸ್ಯಾಂಡ್ವಿಚ್ ಬ್ರೆಡ್. ಇದು ಸ್ಯಾಂಡ್ವಿಚ್ ಮೇಕರ್. ಮೊದಲಿಗೆ ಮೆಯಾನಿಸ್ ಎತ್ಕೊಂಡು ಸುತ್ತ ತಡವಬೇಕು. ಸ್ವಲ್ಪ ಸ್ವಲ್ಪ ಎತ್ಕೊಂಡು ಸುತ್ತ ಹಾಕ್ಕೊಳ್ಳಿ. ಎಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಪುದೀನ ಚಟ್ನಿ ಎತ್ಕೊಂಡು ಅದನ್ನು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ನಿಮಗೆ ಮೆಯಾನಿಸ್ ಬೇಡ ಅಂದರೆ ಚಟ್ನಿ ಮಾತ್ರ ಹಾಕ್ಕೊಳ್ಳಿ. ಆದರೆ ಮೆಯಾನಿಸ್ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಸೌತೆಕಾಯಿ 4 ಕಡೆನೂ ಇಡಬೇಕು. ಮತ್ತು ಈರುಳ್ಳಿ, ಅದು ಸಣ್ಣಕ್ಕೆ ರೌಂಡಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ, ಸೌತೆಕಾಯಿ, ಟೊಮೊಟೊ. ಈಗ ಕ್ಯಾಪ್ಸಿಕಮ್ಮು ಆ ಕಡೆ ಈ ಕಡೆ ಸ್ವಲ್ಪ ಇಡಿ. ನಾನು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ. ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ಕ್ಯಾಪ್ಸಿಕಮ್, ಅದನ್ನು ಇಟ್ಕೊಳ್ಳಿ. ನಿಮಗೆ ಬೇಕಾದರೆ ಆಲೂಗಡ್ಡೆ ಬಾಯ್ಲ್ ಮಾಡಿಬಿಟ್ಟು ಅದನ್ನು ರೌಂಡಾಗಿ ಕಟ್ ಮಾಡಿಕೊಂಡು ಇಡ್ಬೋದು. ಅದ್ರ ಮೇಲೆ ಚೀಸ್ ಸ್ಲೈಸ್ ಹಾಕ್ಬೋದು, ಇಲ್ಲ ಅದು ಚೀಸ್ ತಿರುಗ್ಬಿಟ್ಟು ಹಾಕ್ಕೋಬೋದು, ಇಲ್ಲ ಪನ್ನೀರ್ ತಿರುಗ್ಬೋದು. ಆ ಥರ ವೆರೈಟಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಬರೀ ಸೌತೆಕಾಯಿ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಹಾಕಿ ಮಾಡ್ತಾಯಿದ್ದೀನಿ. ಈಗ ಅದನ್ನು ಎತ್ತಿದ ಮೇಲೆ ಹಾಕ್ಕೊಳ್ಳಿ. ಈಗ ಮೇಲೆ ಸ್ವಲ್ಪ ಬಟರ್ ಹಾಕ್ಕೊಳ್ಳಿ. ಚಪಾತಿ ಮಾಡ್ತೀವಲ್ಲ, ಆ ತವಾ ಮೇಲೇನೂ ಇಟ್ಕೋಬೋದು. ಇದು ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ಚಪಾತಿ ಮಾಡೋ ತವಾ ಮೇಲೇ ಹಾಕ್ಕೊಂಡು ಬಿಸಿ ಮಾಡ್ಬೋದು. ಸ್ಯಾಂಡ್ವಿಚ್ ಮೇಕರ್ ಈಗ ಬಿಸಿ ಆಗಿದೆ. ಅದನ್ನು ಈಗ ನಾನು ಇಡ್ತಾ ಇದ್ದೀನಿ. ಇದ್ರ ಬ್ರೆಡ್ ನೋಡಿ, ಈ ಥರ 2 ಸೈಡು ಬಿಸಿ ಆಗಬೇಕು. ಹೀಗಿಟ್ಟು
ನಿಮಿಷ ಈ ಕಡೆ ಆ ಕಡೆ. ನಾವು ಇನ್ನೊಂದು ಸ್ಯಾಂಡ್ವಿಚ್ಗೆ ರೆಡಿ ಮಾಡ್ಕೊಳ್ಳೋಣ ಈಗ. ಸ್ವಲ್ಪ ರೋಸ್ಟ್ ಆದರೆ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ ತಿನ್ನೋಕ್ಕೆ. ನಾನು ಇನ್ನೊಂದು ಸ್ಯಾಂಡ್ವಿಚ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದೇ ಥರನೇ ಇದನ್ನು ಎಲ್ಲ ಕಡೆನೂ ಹಚ್ಕೋಬೇಕು. ನಾವು ಪುದೀನ ಚಟ್ನಿ ಅಂತ ಮಾಡ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಖಾರ ಇರುತ್ತೆ, ನೋಡಿಕೊಂಡು ಹಚ್ಕೊಳ್ಳಿ. ಮಕ್ಕಳು ತಿನ್ನಬೇಕಾದ್ರೆ ಅವ್ರಿಗೆ ಸ್ವಲ್ಪ ಖಾರ ಇದ್ದರೆ ಅವರು ಬೇಡ ಅಂತಾರೆ. ನೀವು ಲೈಟಾಗಿ ಹಚ್ಕೊಳ್ಳಿ. ಬ್ರೇಕ್ಫಾಸ್ಟ್ಗೆ ಇದು ಬೇಗನೆ ಆಗುವಂಥ ಬ್ರೇಕ್ಫಾಸ್ಟ್ ಇದು. ನೋಡಿ ಆಗಿದೆ, ಇದೆ ಸ್ವಲ್ಪ ಕ್ರಿಸ್ಪಿ ಆಗಿದೆ ಇದು. ನಿಮಗೆ ಅಂಗಡಿ ಅಷ್ಟೇ ಟೇಸ್ಟ್ ಬರುತ್ತೆ ಇದು. ನಾವು ಮನೇಲಿ ಈ ಥರ ಮಾಡಿಕೊಂಡ್ರೆ ನೀವು ಹೊರಗಡೆ ಹೋಗಿ ತಿಂತೀರಲ್ಲ, ಅದೇ ಟೇಸ್ಟೇ ಬರುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕು ನಾವು ಮನೆಯಲ್ಲಿ ಇದು, ಆಗ ನಿಮಗೆ ಹೋಟ್ಲಷ್ಟೇ ಟೇಸ್ಟ್ ಸಿಗುತ್ತೆ. ನೋಡಿ ಎರಡು ಕಡೆನೂ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಈಗ ನಾನು ಇದನ್ನು ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ. ಈಗ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.